ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭಾಗ್ಯ ಸಿಂಪಲ್ ಲೈಫ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಈ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಸಂಡೇ ಇದ್ದಕ್ಕಾಗಿ ನಾನು ರಾಗಿ ದೋಸೆ ಮಾಡೇನಿ ರೀ. ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿರಿ. 2 ಗ್ಲಾಸ್ ರಾಗಿ ತೊಗೋಬೇಕ್ರಿ. ಅದಕ್ಕೆ ಅರ್ಧ ಗ್ಲಾಸ್ಗಿಂತ ಕಡಿಮೆ ಉದ್ದಿನಬೇಳೆ ಹಾಕ್ಬೇಕ್ರಿ, ಸ್ವಲ್ಪ ಹೆಸರು ಬೇಳೆ ಹಾಕ್ಬೇಕ್ರಿ, ಸ್ವಲ್ಪ ತೊಗರಿಬೇಳೆ ಹಾಕ್ಬೇಕ್ರಿ. ಒಂದು ಈ ರೀತಿ ಒಂದು ಅಳತಿ ಗ್ಲಾಸ್ನಾಗ ತಗೊಂಡು ನಾವು ಮತ್ತೆ ಮೆಂತ್ಯ ಹಾಕ್ಬೇಕ್ರಿ. ಇವುಗಳನ್ನ ಚೆನ್ನಾಗಿ ಏನು ಮಾಡ್ಬೇಕ್ರಿ, ನಾವು ಈಗ ನೀರಿನಿಂದ ತೊಳ್ಕೊಬೇಕು ನೋಡಿರಿ. ತೊಳೆದಂಥ ಈ ನೀರನ್ನು ವೇಸ್ಟ್ ಮಾಡಿಬಿಡ್ರಿ. ನಿಮ್ಮ ಗಿಡಗಳಿದ್ರೆ ಗಿಡಗಳಿಗೆ ಹಾಕಿರಿ. ಇದರಿಂದ ಗಿಡಗಳು ಸಮೃದ್ಧವಾಗಿ ಬೆಳಿತಾವ್ರಿ. ಆಮೇಲೆ ನಾನು ಇಲ್ಲಿ ಬಾಜು ನಿಮಗೆ ಗಿಡ ಕಾಣಕತ್ತಿರ್ಬೇಕು ರೀ, ಆನ್ಲೈನ್ದಾಗ ತರಿಸಿದ್ರಿ. ಅದು ಮನಿ ಪ್ಲ್ಯಾಂಟ್ ರೀ. ನಾನು ಅಕ್ಕಿ ತೊಳಿತಿರ್ತೀನಿ ರೈಸ್ ಮಾಡುವಾಗ ಆ ರೀತಿಯ ನೀರನ್ನು ನಾನು ಗಿಡಗಳಿಗೆ ಯೂಸ್ ಮಾಡ್ತೀನಿ ರೀ. ಅಷ್ಟು ಚೆನ್ನಾಗಿ ಬೆಳೆದದ ನೋಡಿರಿ ಅದು. ಆಮೇಲೆ ಈಗ ಸ್ವಚ್ಛಾಗಿ ತೊಳ್ಕೊಂಡ ನಂತರ ಅದನ್ನು ಒಂದು 6ರಿಂದ 7 ತಾಸು ನಾವು ನೆನೆಯಕ್ಕೆ ಬಿಡ್ಬೇಕು ರೀ. ಬೆಳಗ್ಗೆ ನೆನೆಯಕ್ಕೆ ಹಾಕಿ ಬಿಡ್ಬೇಕು ರೀ. ಇವಾಗ ನೋಡಿರಿ ಸಾಯಂಕಾಲ ಆಗ್ಯದ್ರಿ. ಇದು ಎಲ್ಲ ನೆನೆದದ್ರಿ. ಇದಕ್ಕೇನು ಮಾಡ್ತೀನಿ, ನಾನು ಸ್ವಲ್ಪ ಚುನ್ಮುರಿಯನ್ನು ಹಾಕೋತೀನಿ ರೀ. ಬಿಜಾಪುರ ತೆಳು ಚುನ್ಮುರಿ ಅಂತೀವಲ್ಲ ರೀ, ಅದು ರೀ. ಆಮೇಲೆ ಅವಲಕ್ಕಿಯನ್ನು ಕೂಡ ನಾನು ಹಾಕೋತೀನಿ ರೀ. ಇವು ಅವಲಕ್ಕಿ ಇವೆಲ್ಲ ಹಾಕೋದ್ರಿಂದ ಏನಾಗ್ತದೆ, ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರ್ತಾವ್ರಿ, ಚೆನ್ನಾಗೇನು ಕೂಡ ಬರ್ತಾವ್ರಿ. ಇವಾಗ ಏನು ಮಾಡಮ್ರಿ, ಇದನ್ನು ಗಟ್ಟಿಯಾಗಿ ಮಿಕ್ಸಿಗೆ ಹಾಕೋಬೇಕ್ರಿ. ಈ ರಾಗಿ ಏನದ ವೇಗವಾಗಿ ಸಣ್ಣ ಆಗಲ್ರಿ. ನಾವೇನು ಮಾಡಬೇಕು, ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಸ್ವಲ್ಪ ನೀರನ್ನು ಹಾಕಿ ನಾವು ಮಿಕ್ಸಿಗೆ ಹಾಕೋಬೇಕ್ರಿ. ಹಿಟ್ಟನ್ನು ನಾವು ಭಾಳ ಅಳಕ್ಕೆ ಮಾಡಬಾರ್ದು ರೀ, ಸ್ವಲ್ಪ ಗಟ್ಟಿನೇ ಇರ್ಬೇಕು ರೀ. ಅಂದ್ರೆ ರಾಗಿ ದೋಸೆ ತುಂಬಾ ಚೆನ್ನಾಗಿ ಬರ್ತಾವ್ರಿ. ಈಗ ನೋಡಿರಿ, ನೆನೆಹಾಕಿ ಒಂದು ನೈಟೆಲ್ಲ ಇಟ್ಬಿಡ್ರಿ. ಈಗ ಬೆಳಗ್ಗೆ ರೀ ನಾನೇನು ಮಾಡಾಕತ್ತೀನಿ ರೀ, ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿನಿ ರೀ. ಆಲೂಗಡ್ಡೆ ಪಲ್ಯ ಮಾಡ್ಕೋಬೇಕು ರೀ. ಅದ್ರ ಜೊತೆ ಚಟ್ನಿನೂ ಕೂಡ ಮಾಡ್ಕೋತೀನಿ ರೀ. ಆಲೂಗಡ್ಡೆ ಕುದ್ದಾವ್ರಿ, ಅದೆಲ್ಲ ಸೊಪ್ಪಿ ತೆಗೆದು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡ್ರಿ. ಆಲ್ರೆಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಇವಾಗ ಒಗ್ಗರಣೆ ಹಾಕೊಂಡು ನೋಡಿರಿ, ಆಯಿಲ್ ಹಾಕ್ಕೊಂಡಿನಿ ರೀ. ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿನಿ ರೀ. ಟೊಮೆಟೊನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಆಮೇಲೆ ಟರ್ಮರಿಕ್ ಪೌಡ್ರನ್ನು ಕೂಡ ಹಾಕ್ಕೋಬೇಕು ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡಿ, ಆ ಸ್ಮ್ಯಾಶ್ ಮಾಡಿದಂತಹ ಆಲೂಗಡ್ಡೆಯನ್ನು ಕೂಡ ಇದರೊಳಗೆ ನಾವೇನು ಮಾಡ್ಬೇಕು ರೀ, ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ರೀ, ಹಾಗೂ ಲಿಂಬೆ ರಸನೂ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಒಂದು 2 ನಿಮಿಷ ಉಮ್ಗೊಯ್ಯಕ್ಕೆ ಬಿಡಮ್ರಿ. ಈ ಕಡೆ ಏನು ಮಾಡಮ್ರಿ, ನಾವು ಕೊಬ್ಬರಿ ಚಟ್ನಿಗೆ ರೆಡಿ ಮಾಡ್ಕೊಳಮ್. ಕೊಬ್ಬರಿಯನ್ನು ಹಾಕ್ಕೊಂಡಿನಿ ರೀ ಈಗ ಆಲ್ರೆಡಿ. ಇದಕ್ಕೆ ಪುಟಾಣಿ ಹಾಕೋಬೇಕು ರೀ. ಪುಟಾಣಿ ಹಾಕಿದ ನಂತರ ಬೆಳ್ಳುಳ್ಳಿ ಹಾಗೂ ಪುದೀನ ಸೊಪ್ಪು ರೀ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಅಲ್ಲ ಹಾಗೂ ಹಸಿ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಜೀರಿಗೆಯನ್ನು ಹಾಕ್ಕೊಂಡು ನಾವೇನು ಮಾಡ್ಬೇಕು ರೀ, ಮಿಕ್ಸಿಗೆ ಹಾಕ್ಕೋಬೇಕು ರೀ. ಮಿಕ್ಸಿಗೆ ಹಾಕ್ಕೊಂಡು ಪೂರ್ವದಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆನೂ ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡಿಟ್ಟು ನೋಡಿರಿ. ಈಗ ನೋಡಿರಿ, ಹಿಟ್ಟು ಕೂಡ ರೆಡಿಯಾಗಿದ್ರಿ. ರಾತ್ರಿ ನಾನು ನೆನೆ ಹಾಕಿದ ಹಿಟ್ಟು ಈ ರೀತಿ ಉಬ್ಬೇದು ನೋಡಿರಿ. ಈ ರೀತಿ ಗಟ್ಟಿಯಾಗಿರ್ಬೇಕು ರೀ ಹಿಟ್ಟು, ಅಂದ್ರೆ ನಮ್ಮ ದೋಸೆ ತುಂಬಾ ಚೆನ್ನಾಗಿ ಬರ್ತಾವ್ರಿ. ಇವಾಗ ನೋಡಿರಿ, ದೋಸೆಗೆ ನಾನು ಎಣ್ಣೆನ ಹಾಕಿನಿ ರೀ. ಆಮೇಲೆ ನೀರಿನಲ್ಲಿ ಒಂದು ಬಟ್ಟೆಯನ್ನು ಹಾಕಿ ಆ ಬಟ್ಟೆಯನ್ನು ತಗೊಂಡು ನಾನು ಚೆನ್ನಾಗಿ ತವೆಯನ್ನು ಒರೆಸ್ಕೊಂಡಿನಿ ರೀ. ಈ ರೀತಿ ಗಟ್ಟಿಯಾಗಿದ್ರೆ, ಈ ರೀತಿ ಹೋಟೆಲ್ನಲ್ಲಿ ಯಾವ ರೀತಿ ದೊಡ್ಡ ದೋಸೆ ಮಾಡ್ತಾರಲ್ರಿ, ಹಾಗೆ ನಾವು ಮನೆಯಲ್ಲಿ ಕೂಡ ಮಾಡೋದು. ಹಿಟ್ಟು ಸ್ವಲ್ಪ ಅಳಕಾಯ್ತಂದ್ರೆ ಇಷ್ಟು ರೀತಿ ಕ್ರಿಸ್ಪಿಯಾಗಿ ದೊಡ್ಡ ದೋಸೆ ಹಾಕಕ್ಕೆ ಬರಲ್ರಿ. ನಿಮಗೆ ಬೇಕಂದ್ರೆ ತುಪ್ಪ ಹಾಕೋದ್ರಿ, ಬೇಡಂದ್ರೆ ಆಯಿಲನ್ನು ಕೂಡ ಯೂಸ್ ಮಾಡ್ಬೋದು ರೀ. ನಾನು ಆಯಿಲು ಬಹಳಷ್ಟು ಕಡಿಮೆ ಯೂಸ್ ಮಾಡ್ತೀನಿ ರೀ. ನಾವು ಗಾಣದ ಎಣ್ಣೆ ಅಂತೀವಲ್ರಿ, ಕುಸ್ಬಿ ಎಣ್ಣೆ, ಅದನ್ನೇ ಯೂಸ್ ಮಾಡ್ತೀವಿ ರೀ. ನೀವು ಕೂಡ ಹೆಲ್ದಿಯಾಗಿರುವಂಥ ಆಯಿಲನ್ನೇ ಯೂಸ್ ಮಾಡಿರಿ. ಮನೆಯಲ್ಲಿ ಯಾವಾಗಲೂ ಅಕ್ಕಿ ದೋಸೆಯನ್ನು ಮಾಡೋಕ್ಕಿಂತ ಈ ರೀತಿ ವಿಭಿನ್ನವಾಗಿ ನಾವು ರಾಗಿ ದೋಸೆಯನ್ನು ಮಾಡಿದ್ರೆ ಮಕ್ಕಳು, ಮನೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ರೀ. ಇದು ಮೆತ್ತಗೆ ಬೇಕಂದ್ರೆ ಮೆತ್ತಗೂ ಮಾಡ್ಕೋಬೋದು ರೀ. ಮೆತ್ತಗೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ರೀ, ನಾವು ದೋಸೆಯನ್ನು 2 ಸೈಡ್ ಬೇಯಿಸ್ಕೋಬೇಕು ರೀ. ಈ ರೀತಿ ಕ್ರಿಸ್ಪಿ ಬೇಕಂದ್ರೆ ಒಂದೇ ಸೈಡ್ ಬೇಯಿಸ್ಕೋತೀನಿ ರೀ. ನೋಡಿರಿ, ಈ ರೀತಿ ಕ್ರಿಸ್ಪಿ ಆಗ್ತಾವೆ ರೀ ದೋಸೆ. ತುಂಬಾ ಟೇಸ್ಟಿಯಾಗಿ ಇರ್ತಾವೆ ರೀ. ಇದು ಹೆಲ್ದಿನೂ ಕೂಡ ರೀ. ರಾಗಿ ತಿನ್ನೋದ್ರಿಂದ ನಮಗೆ ಕ್ಯಾಲ್ಸಿಯಂ ಹೇರಳವಾಗಿ ದೊರೀತದಲ್ಲ ರೀ. ಈಗ ಆಲ್ರೆಡಿ ನಾನು ರಾಗಿಗೆ ಸಂಬಂಧಪಟ್ಟಂಗೆ ರಾಗಿ ಚಕ್ಲಿ ಮಾಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡೀನಿ ರೀ. ನೀವು ಯಾರಾದರೂ ನೋಡಿಲ್ಲ ಅಂತಂದ್ರೆ ಅದನ್ನು ನಾನು ಲಿಂಕ್ ಹಾಕಿರ್ತೀನಿ ರೀ, ಅದನ್ನು ನೋಡ್ಕೊಳ್ರಿ. ಯಾವುದೇ ದೋಸೆ ಮಾಡಿದರೂ ಕೂಡ ಹಿಟ್ಟು ಗಟ್ಟಿಯಾಗಿರ್ಬೇಕು ರೀ. ಅಂದಾಗ ಮಾತ್ರ ಹೋಟೆಲ್ದಲ್ಲಿ ಯಾವ ರೀತಿ ದೊಡ್ಡ ದೋಸೆ ಮತ್ತು ಕ್ರಿಸ್ಪಿಯಾಗಿ ದೋಸೆ ಮಾಡ್ತಾರಲ್ಲ, ಆ ರೀತಿ ಮನೆಯಲ್ಲಿಯೂ ಕೂಡ ನಾವು ದೋಸೆಯನ್ನು ಮಾಡ್ಬೋದು ರೀ.
ನೀವು ಕೂಡ ಈ ರೀತಿ ರಾಗಿ ದೋಸೆಯನ್ನು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ, ಚೆನ್ನಾಗಿ ಬರ್ತಾವ್ರಿ. ನಿಮ್ಮ ಮನೆಗೆ ಟ್ರೈ ಮಾಡಿದ ನಂತರ ದೋಸೆ ಹೆಂಗೆ ಬಂದು ಅಂತ ನನಗೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ. ನೋಡಿರಿ ದೋಸೆ ಎಷ್ಟು ಚೆನ್ನಾಗಿ ಬಂದಾವ ಅಂತ ನಿಮಗೆ ಗೊತ್ತಾಗಕತ್ತಿರ್ಬೋದು ರೀ. ಈಗ ಈ ರೀತಿ ದೋಸೆಗಳು ನೀವು ಕೂಡ ಮನೆಗೆ ಟ್ರೈ ಮಾಡಿರಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಾಗ ಭೇಟಿಯಾಗೋಣ.